ವೈಕುಂಠ ಏಕಾದಶಿ 24 ಏಕಾದಶಿಯಲ್ಲೇ ಅತ್ಯಂತ ವಿಶಿಷ್ಟವಾದದ್ದು ಈ ವೈಕುಂಠ ಏಕಾದಶಿ. ಹಿಂದೂಗಳ ಪಾಲಿನ ಪವಿತ್ರವಾದ ದಿನ. ಈ ದಿನ ಶ್ರೀನಿವಾಸನ ದರ್ಶನ ಪಡೆದ್ರೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಅದರಲ್ಲೂ ಈ ಬಾರಿ ಧನುರ್ಮಾಸದಲ್ಲಿ ಏಕಾದಶಿ ಆಚರಣೆ ಮಾಡ್ತಿರೋದು ಇನ್ನೂ ವಿಶೇಷ. ಇವತ್ತಿನ ವೈಕುಂಠ ಏಕಾದಶಿಗೆ ಬೆಂಗಳೂರಿನ ಪ್ರಮುಖ ಗೋವಿಂದನ ದೇವಾಲಯಗಳಲ್ಲಿ ಭಕ್ತ ಸಾಗರವೇ ಹರಿದು ಬಂದಿತ್ತು. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ಕೊಂಡು ಬನ್ನಿ. ರಾಜಧಾನಿಯಲ್ಲಿ ವೈಕುಂಠ ಏಕಾದಶಿಯ ಸಂಭ್ರಮ. ವೈಕುಂಠ ದರ್ಶನ, ಎಲ್ಲೆಲ್ಲೂ ಗೋವಿಂದ ನಾಮ. ಬೆಳಗ್ಗೆಯಿಂದಲೇ ಮಲ್ಲೇಶ್ವರದಲ್ಲಿ ವೈಕುಂಠ ದ್ವಾರದ ಮೂಲಕ ಸಾವಿರಾರು ಭಕ್ತರು ರಂಗನಾಥನ ದರ್ಶನ ಪಡೆದು ಪುಳಕಿತರಾದ್ರು. ಇನ್ನು ಈ ವಿಶೇಷ ದಿನದಂದು ಉಪವಾಸ ವ್ರತ ಮಾಡಿ ದೇವರ ದರ್ಶನವನ್ನ ಮಾಡೋದ್ರಿಂದ ಸ್ವರ್ಗ ಪ್ರಾಪ್ತಿಯಾಗತ್ತೆ, ದೇವರ ಕೃಪೆಗೆ ಪಾತ್ರರಾಗ್ತಾರೆ ಅನ್ನೋ ನಂಬಿಕೆಯಿಂದ ಭಕ್ತರು ದೇವರ ದರ್ಶನವನ್ನ ಮಾಡಿದ್ರು. ಏಕಾದಶಿ ವಿಶೇಷ ದರ್ಶನಕ್ಕೆ ಬಂದಿದ್ದೀನಿ. ವೈಕುಂಠ ಏಕಾದಶಿದು ಏನಪ್ಪ ಅಂದರೆ ಕತೆ, ಮಧು ಮತ್ತು ವೈಕುಂಠ ಕೈತಬ ಅನ್ನೋ ಇಬ್ಬರು ರಾಕ್ಷಸರು ಬ್ರಹ್ಮನಿಂದ ವೇದ ಕದ್ದುಬಿಟ್ಟಿರ್ತಾರೆ. ಅದನ್ನು ವಿಷ್ಣು ಬಂದು ಅವ್ರನ್ನ ಸಂಹಾರ ಮಾಡಿ ಆ ವೇದ ಇದನ್ನೆಲ್ಲ ತಗೊಂಡು, ಗ್ರಂಥಗಳನ್ನೆಲ್ಲ ತಗೊಂಡು ಬ್ರಹ್ಮನಿಗೆ ವಾಪಸ್ ಕೊಡ್ತಾನೆ. ಆ ಒಂದು ಮುಕ್ತಿ ಪಡೆಯೋಕ್ಕೋಸ್ಕರ ವಿಷ್ಣುಗೆ ಹೇಳ್ತಾರೆ, ನಾವು ನಿಮ್ಮನ್ನು ದ್ವಾರಪಾಲಕರಾಗಿ ಕಾಯ್ತೀವಿ ಅಂತ. ಮತ್ತು ವಿಷ್ಣು ಅದನ್ನು ಅವರಿಗೆ ಬ್ಲೆಸ್ಸಿಂಗ್ಸ್ ಮಾಡಿ, ಯಾರೇ ಇವತ್ತಿನ ದಿವಸ ನಾರ್ತ್ ಗೇಟ್ ಮೂಲಕ ನಿಮ್ಮ ದರ್ಶನ ಪಡೆದ್ರೆ ನಿಮಗೆ ಡೈರೆಕ್ಟಾಗಿ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾರೆ. ಒಬ್ಬರು ಸ್ವಾಮಿನ ನೋಡಿ ಆನಂದ ಪಡ್ತಾರೆ, ಮತ್ತು ಅವನ ಆನಂದದಿಂದ ಎಲ್ಲರೂ ಖುಷಿಯಾಗಿ ಅವರ ಪ್ರಾರ್ಥನೆಗಳನ್ನು, ಅವರ ಆರೈಕೆ, ಅವರ ಕೋರಿಕೆಗಳನ್ನು ತೀರಿಸಿಕೊಂಡು ಎಲ್ಲರನ್ನ ಬೇಡಿಕೊಂಡು ದೇವರ ಹತ್ರ ಪ್ರಾರ್ಥನೆ ಮಾಡಿ ಎಲ್ಲರೂ ಬಂದು ಸ್ವಾಮಿ ದರ್ಶನ ಮಾಡಿ ಆನಂದದಿಂದ ಹೋಗ್ತಾರೆ. ಇವತ್ತಿಂದ ಹೇಳಿ ತಮಿಳ್ ಭಾಷೆಗಳನ್ನು ಕೇಳೋಕ್ಕೆ ಶುರು ಮಾಡ್ಕೋತಾನೆ. ಅದಕ್ಕೆ ವೈಕುಂಠ ಏಕಾದಶಿಗೆ 10 ದಿವಸ ಮುಂಚೆ, ವೈಕುಂಠ ಏಕಾದಶಿ 10 ದಿವಸ ಆದಮೇಲೆ ಏಕಾದಶಿ ವೈಕುಂಠದ ಇವತ್ತಿಂದ ಶ್ರೀಮನ್ನಾರಾಯಣ ಆಳ್ವಾರುಗಳು ಬರ್ತಿರತಕ್ಕಂಥ ಪ್ರಬಂಧಗಳನ್ನೆಲ್ಲ ಕೇಳಿ ಭಾಳ ಸಂತೋಷಪಟ್ಟು ಎಲ್ಲ ಜನರಿಗೂ ಆಶೀರ್ವಾದ ಮಾಡಿ ಎಲ್ಲರನ್ನೂ ವೈಕುಂಠಕ್ಕೆ ಕರ್ಕೊಂಡು ಹೋಗುವ ಒಂದು ವಿಶೇಷ ದಿವಸ. ಒಟ್ನಲ್ಲಿ ಹಿಂದೂಗಳ ಪವಿತ್ರ ಆಚರಣೆ, ನಂಬಿಕೆ, ಶ್ರದ್ಧೆಯ ಪ್ರತೀಕವಾಗಿರುವ ವೈಕುಂಠ ಏಕಾದಶಿಯು ಇವತ್ತು ಬೆಳಗ್ಗೆಯಿಂದಲೇ ನಾಡಿನಾದ್ಯಂತ ಕೋಟ್ಯಾಂತರ ಭಕ್ತರು ಉತ್ತರ ವೈಕುಂಠ ದ್ವಾರದ ಮೂಲಕ ದೇವರ ದರ್ಶನ ಮಾಡಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಭವ್ಯ ಸುನೀಲ್, ಜೀ ಕನ್ನಡ ನ್ಯೂಸ್, ಬೆಂಗಳೂರು.